ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ. ಇವತ್ತು ನಾನು ಬೂಂದಿ ಲಾಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 7-8 ಲವಂಗನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಗೋಡಂಬಿ ಮತ್ತು ಬಾದಾಮಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ತುಪ್ಪ ಒಂದು 2-3 ಸ್ಪೂನಷ್ಟು ತುಪ್ಪನ ತೊಗೊಳ್ಳಿ. ಹಾಗೆ ಇಲ್ಲಿ 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಆದಷ್ಟು ನೀವು ಜರಡಿ ಇಟ್ಕೊಂಡು ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಒಂದ್ರಿ ಆಡಿಕೊಂಡು ನೀವು ತೊಗೊಳ್ಳಿ. ಹಾಗೆ 3/4 ಕಪ್ಪಷ್ಟು ಸಕ್ಕರೆ, ಕಡಲೆ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ ಅಷ್ಟು 3/4 ಕಪ್ಪಷ್ಟು ಸಕ್ಕರೆನ ತೊಗೊಳ್ಳಿ. ಈಗ ನೋಡಿ, ನಾನು ಒಂದು ಬೌಲನ್ನ ತೊಗೊಂಡಿದ್ದೀನಿ. ಆ ಬೌಲಿಗೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಗಂಟು ಥರ ಏನಾದರೂ ಇದ್ದರೆ ಸ್ವಲ್ಪ ಈ ಥರ ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಜರಡಿ ಇಟ್ಕೊಳ್ಳಿ. ನಾನು ಜರಡಿ ಇಟ್ಕೊಂಡು ಆಲೆ 2 ದಿನ ಆಗಿತ್ತು. ಜರಡಿ ಇಟ್ಟಿದ್ದೆಲ್ಲ ಬಿಟ್ಟು ಹಾಗೆ ಹಾಕೋತಾ ಇದ್ದೀನಿ. ನೀವು ಜರಡಿ ಇಟ್ಕೊಂಡಿಲ್ಲ ಅಂದರೆ ಹಾಕೊಳ್ಳುವಾಗ ಜರಡಿ ಇಟ್ಕೊಂಡು ತೊಗೊಳ್ಳಿ. ಹಾಗೆ ಅರಿಶಿನ ಪುಡಿ, ಸೋಡಾ ಹಾಕ್ಕೊಂಡು ನಾನು ನೀಟಾಗಿ ಒಂದು ಸಲ ಹಾಗೆ ಒಂದು ಸ್ಪೂನ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಗಂಟೆಲ್ಲ ಒಡ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈ ಥರ ನೀವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು, ಗಂಟಿರಬಾರ್ದು ಆ ಥರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆಮೇಲೆ ನೀವು ನೀರನ್ನು ಹಾಕ್ಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನಾನು ತೋರಿಸ್ತೀನಿ ಅಷ್ಟನ್ನು ನೀವು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ದೋಸೆ ಕನ್ಸಿಸ್ಟೆನ್ಸಿ, ಅದಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ತೂತಿನಲ್ಲಿ ಬೀಳೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿಯಾದರೆ ತೂತಿನೊಳಗಡೆ ಹಿಟ್ಟು ಬೀಳೋದಿಲ್ಲ. ನಾವು ದೋಸೆ ಸರಿನಾ ಹೇಗೆ ಮಾಡ್ಕೋತೀವಿ ಆ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ, ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇಟ್ಟು ನಾವು ಮೇಲಿಂದ ಕೆಳಗಡೆ ಬಿಟ್ಟರೆ ಈ ಥರ ಬೀಳಬೇಕು. ನಾವು ದೋಸೆನ ಹೇಗೆ ಆಡಿಸ್ಕೋತೀವಿ ಆ ಕನ್ಸಿಸ್ಟೆನ್ಸಿನಲ್ಲಿ ಕರೆಕ್ಟಾಗಿ ಇದ್ದರೆ ಹಿಟ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ಒಂದು ಕಡಾಯಿನ ತೊಗೊಂಡು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ನಾನಿವಾಗ ಯಾವುದರಲ್ಲಿ ಅದನ್ನು ಬಿಡ್ತೀನಿ ಅಂತ ತೋರಿಸ್ತೀನಿ. ಕಡಲೆ ಹಿಟ್ಟನ್ನು ನೋಡಿ, ಈ ಥರ ತೂತಿರೋ ಬೋಸಿನ ನೀವು ಯಾವುದನ್ನಾದರೂ ತೊಗೋಬೋದು. ಈ ಥರ ಸ್ವಲ್ಪ ಬೂಂದಿನ ಹಾಕೋದಕ್ಕೆ ಅಂತಲೇ ಬರುತ್ತೆ, ಅದನ್ನು ಬೇಕಿದ್ರೂ ತೊಗೋಬೋದು. ಇಲ್ಲಾಂದರೆ ಈ ಥರ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಪಾತ್ರೆ ಇದ್ದರೆ ಅದನ್ನು ಸುದ ನೀವು ತೊಗೋಬೋದು. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ರೆ ಈ ಥರ ದೊಡ್ಡದಾಗಿರೋ ಪಾತ್ರೆನ ತೊಗೊಳ್ಳಿ, ತುಂಬ ಬೇಗ ಮಾಡ್ಕೋಬೋದು ನಾವು. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಫಸ್ಟು ತೋರಿಸಿದ್ನಲ್ಲ ನಾನು, ಅದನ್ನು ತೊಗೋತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ನೋಡಿ, ಇವಾಗ ನಾನು ಹೇಗೆ ಹಾಕ್ತೀನಿ ಅಂತ ತೋರಿಸ್ತೀನಿ. ನೋಡಿ, ಈ ಥರ ಎಣ್ಣೆ ಮಧ್ಯದಲ್ಲಿ ನಾವು ಇಟ್ಕೊಂಡು ಈ ಥರ ಮೇಲಿಂದ ಬಿಟ್ಕೊಂಡು ಸ್ವಲ್ಪ ಈ ಥರ ಕುಟ್ಟಿದ್ರೆ ಅದನ್ನು ಕರೆಕ್ಟಾಗಿ ಬೂಂದಿ ಕಾಳು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೀಳ್ತಿದೆ ಅಂತ ಬೂಂದಿ ಕಾಳು. ಈ ಥರ ಹಾಕ್ಕೊಳ್ಳಿ. ಬೂಂದಿಗೆ ಶೇಪು ರೌಂಡಾಗೆ ಬರಬೇಕು ಅಂತ ಏನಿಲ್ಲ, ಸ್ವಲ್ಪ ಶೇಪ್ ಏನಾದರೂ ಆಚೆ ಈಚೆ ಆದರೂ ಏನೂ ಆಗಲ್ಲ. ಈ ಥರ ನೀವು ಸ್ವಲ್ಪ ಕುಟ್ಕೊಂಡ್ರೆ ಬೇಗ ಆಗುತ್ತೆ. ನೋಡಿ, ಈ ಥರ ನಾನು ಸೌಟಿನಲ್ಲೂ ಸುದ ಈ ಥರ ನೀಟಾಗಿ ಹಿಟ್ಟೆಲ್ಲ ಬೀಳೋ ಥರ ನಾನು ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ಳಿ. ನಾವು ಬೇಗ ಆಗಿಬಿಡುತ್ತೆ. ಬೂಂದಿ ಮಾಡ್ತಿರೋದ್ರಿಂದ ನಾವು ಇದು ಕ್ರಿಸ್ಪಿಯಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಒಂದು ಅರ್ಧ ನಿಮಿಷ ಅಷ್ಟೇ ಬೇಗ ಆಗಿಬಿಡುತ್ತೆ. ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೂಂದಿ ಪರ್ಫೆಕ್ಟಾಗಿ ಇದೆ. ಇವಾಗ ಬೇಗ ನೀವು ಇದನ್ನು ಒಂದು ಅರ್ಧ ನಿಮಿಷಕ್ಕೇ ಎತ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ತುಂಬ ಬೇಗ ಆಗೋಗ್ಬಿಡುತ್ತೆ ಬೂಂದಿ. ನೋಡಿ, ಇವಾಗ ರೆಡಿಯಾಗಿದೆ. ಈಗ ಇದನ್ನು ನಾನು ಎತ್ತಿ ಹಾಕೋತೀನಿ.
ನೀವು ಖಾರ ಬೂಂದಿಗಾದರೆ ಕ್ರಿಸ್ಪಿಯಾಗಿ ಇದನ್ನು ನೀವು ಒಂದು 2 ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಾವು ಸ್ವೀಟ್ ಬೂಂದಿನ ಮಾಡ್ತಿರೋದ್ರಿಂದ ಇದು ತುಂಬ ಏನು ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕ್ರಿಸ್ಪಿ ಇದ್ದರೆ ಸಾಕಾಗುತ್ತೆ. ನೋಡಿ ಇವಾಗ ಎಲ್ಲ ಎತ್ಕೊಂಡು ನಾನು ಪುನಃ ಹಾಕಿ ನಿಮಗೆ ತೋರಿಸ್ತೀನಿ. ಇದೇ ಥರ ಎಲ್ಲನೂ ಸುದ ನೀವು ಹಾಕ್ಕೊಂಡು ಫಸ್ಟು ಎತ್ತಿಟ್ಕೊಳ್ಳಿ. ನೋಡಿ ಬೂಂದಿ ಎಲ್ಲ ಇವಾಗ ಬೇಯಿಸ್ಕೊಂಡಾಗಿದೆ. ಇವಾಗ ನಾವು ಪಾಕನ ಮಾಡ್ಕೊಳ್ಳೋಣ. ಹಾಗೆ ಗೋಡಂಬಿ ದ್ರಾಕ್ಷಿನ ಫಸ್ಟು ಉದ್ದಿ ನಾವು ಎತ್ತಿಟ್ಕೊಳ್ಳೋಣ. ಗೋಡಂಬಿ ದ್ರಾಕ್ಷಿ ಹುರಿಯೋದಕ್ಕೆ ನಾನು ಯಾವ ಪಾತ್ರೆಯಲ್ಲಿ ನಾನು ಪಾಕನ ಮಾಡ್ಕೋತೀನಿ ಅದೇ ಪಾತ್ರೆಯಲ್ಲಿ ತುಪ್ಪನ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ನಾನು ಫ್ರೈ ಮಾಡಿ ಎತ್ತಿಟ್ಕೋತೀನಿ. ನೋಡಿ ಸ್ವಲ್ಪ ತುಪ್ಪಕ್ಕಾದ್ಮೇಲೆ ನಾನು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡಿದ್ದೀನಿ ಫಸ್ಟು. ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ನೀವು ದ್ರಾಕ್ಷಿನ ಹಾಕ್ಕೊಳ್ಳಿ. ದ್ರಾಕ್ಷಿ ಹಾಕ್ಕೊಂಡು ನೀವು ದ್ರಾಕ್ಷಿ ಸ್ವಲ್ಪ ಉಬ್ಬುತ್ತಿದ್ದಾಗೇ ನೀವು ಇದನ್ನು ಫುಲ್ಲು ತುಪ್ಪದ ಸಮೇತನೇ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿನ ಎತ್ಕೊಂಡು ನಾವು ಅದೇ ಕಡಾಯಿಗೆ ನಾನು ಯಾವ ಕಪ್ನಲ್ಲಿ ಸಕ್ಕರೆನ ತೊಗೊಂಡಿದ್ದೆ ಆ ಕಪ್ಪಲ್ಲಿ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ಅದೇ ಸೇಮ್ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸುಧಾ ಹಾಕೋತಾ ಇದ್ದೀನಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಆಗುತ್ತೆ. ನೀವು 1 ಕಪ್ಪಷ್ಟು ಸಕ್ಕರೆನ ತೊಗೊಂಡ್ರೆ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಮ್ಮಿ ನೀರನ್ನು ಹಾಕ್ಕೊಳ್ಳಿ. ಆವಾಗ ಪರ್ಫೆಕ್ಟಾಗಿ ಬೂಂದಿಗೆ ಪಾಕ ರೆಡಿ ಆಗುತ್ತೆ. ಇಲ್ಲಿ ನೀವು ಸ್ವಲ್ಪ ನೀರನ್ನು ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿನ ಮಾತ್ರ ಹಾಕೋಬೇಡಿ. ಇವಾಗ ಸಕ್ಕರೆ ಎಲ್ಲ ಇದು ಸ್ವಲ್ಪ ಕರಗಬೇಕು. ತುಂಬ ಗಟ್ಟಿ ಪಾಕನ ನೀವು ಮಾಡ್ಕೋಬೇಡಿ, ಸ್ವಲ್ಪ ಕೈಗೆ ಅಂಟಿಸಿದ್ರೆ ಸಾಕು. ಈಗ ಅದು ಪಾಕ ಆಗ್ತಾ ಇರಲಿ ಅಷ್ಟರೊಳಗಡೆ ನಾನು ಬೂಂದಿನ ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊತೀನಿ. ನೋಡಿ ಸ್ವಲ್ಪ ಒಂದೇ ಒಂದು ರೌಂಡು ನೀವು ಆಡಿಸಿದ್ರೆ ಸಾಕು, ತುಂಬ ಏನು ಗ್ರೈಂಡ್ ಮಾಡ್ಕೋಬೇಡಿ. ಈ ಥರ ನಾವು ಮಾಡಿಕೊಂಡ್ರೆ ಬೂಂದಿನ ಉಂಡೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ನೀವು ಅರ್ಧ ಫುಲ್ಲು ಗ್ರೈಂಡ್ ಮಾಡ್ಕೋಬೇಡಿ, ಅರ್ಧ ಮಾಡ್ಕೊಳ್ಳಿ. ಇಲ್ಲಾಂದರೆ ಅರ್ಧ ಹಾಗೆ ಇಲ್ಲಿ ನಾನು ಫುಲ್ಲು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ತರಿಯಾಗಿ ಫುಲ್ಲು ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಕಾಳು ಥರನೇ ಇರಬೇಕು ನಮಗೆ ಅನಿಸಿದ್ರೆ ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನೋಡಿ ಇವಾಗ ನಾನು ಬೂಂದಿನೂ ರೆಡಿ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು. ಇವಾಗ ನಾನು ಪಾಕನ ಸ್ವಲ್ಪ ಕುದೀತಾ ಇದೆ, ಒಂದು 5 ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ನಾನು ಸ್ವಲ್ಪ ಕಲರ್ಗೆ ಅರಿಶಿನ ಪುಡಿ ಹಾಗೆ ಲವಂಗನ ಹಾಕೋತಾ ಇದ್ದೀನಿ. ಲವಂಗನ ಹಾಕ್ಕೊಂಡ್ರೆ ಬೂಂದಿಗೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಟೇಸ್ಟು ಎಲ್ಲ. ಅದಕ್ಕೋಸ್ಕರ ನಾನು ಲವಂಗನ ಹಾಕ್ಕೊಂಡಿದ್ದೀನಿ. ಲವಂಗ ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡು ನೀವು ಒಂದು ಅರ್ಧ ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು, ತುಂಬ ಹೊತ್ತೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಸಕ್ಕರೆ ಪಾಕ ರೆಡಿಯಾಗಿದೆ. ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿನಲ್ಲಿ ನೀವು ಸಕ್ಕರೆ ಪಾಕನ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಗಟ್ಟಿಯಾಗಿ ಮಾಡ್ಕೋಬೇಡಿ, ಅದು ಉಂಡೆ ತುಂಬ ಗಟ್ಟಿ ಬಂದುಬಿಡುತ್ತೆ. ಈ ಥರ ಸ್ವಲ್ಪ ಕೈಗೆ ಅಂಟಿಸಿದ್ರೆ ಸಾಕು, ಅಷ್ಟು ನೀವು ಪಾಕನ ರೆಡಿ ಮಾಡ್ಕೊಳ್ಳಿ. ಇವಾಗ ನಾನು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಪೌಡರ್ ಮಾಡ್ಕೊಂಡಿರೋ ಬೂಂದಿನ ಹಾಕೋತಾ ಇದ್ದೀನಿ ಫುಲ್ಲು. ನೋಡಿ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗಲೇ ನಾನು ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪೌಡರ್ನ ಹಾಕೋತೀನಿ. ಗೋಡಂಬಿ ದ್ರಾಕ್ಷಿ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಒಂದು 10 ನಿಮಿಷ ಅಥವಾ 15 ನಿಮಿಷನಾದರೂ ನಾವು ಇದನ್ನು ಬಿಟ್ಬಿಟ್ರೆ ಪಾಕ ಎಲ್ಲ ಎಳ್ಕೊಂಡು ಗಟ್ಟಿಯಾಗುತ್ತೆ. ಆವಾಗ ನಾವು ಉಂಡೆನ ಮಾಡ್ಕೋಬೋದು. ನೋಡಿ ಹಾಕಿದ ತಕ್ಷಣ ನಿಮಗೆ ತೆಳು ಅನಿಸುತ್ತೆ. ಇದು ಬೂಂದಿ ಪಾಕ ಎಲ್ಲ ಹೀರ್ಕೊಂಡ್ಮೇಲೆ ಕರೆಕ್ಟ್ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿನಲ್ಲಿ ಉಂಡೆ ಕಟ್ಟೋದಕ್ಕೆ ರೆಡಿ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಟೈಮ್ ಇದ್ದರೆ ಒಂದು ಅರ್ಧ ಗಂಟೆನಾದರೂ ಬಿಟ್ಟುಬಿಡಿ. ಈಗ ನಾನು ಒಂದು ಪ್ಲೇಟ್ನ ಮುಚ್ಚಿ ಇಟ್ಟಿದ್ದೆ ಒಂದು 10 ನಿಮಿಷ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ, ಪಾಕ ಎಲ್ಲ ಬೂಂದಿ ಹೀರ್ಕೊಂಡಿದೆ. ಇವಾಗ ನಾವು ಉಂಡೆನ ಕಟ್ಕೋಬೋದು. ನೋಡಿದ್ರಲ್ಲ ಫಸ್ಟಿಗೆ ನಾವು ಎಷ್ಟು ತೆಳುವಾಗಿದ್ದು ಪಾಕ ಎಲ್ಲ ಬೂಂದಿ ಹೀರ್ಕೊಂಡ್ಮೇಲೆ ಕರೆಕ್ಟಾಗಿ ಉಂಡೆ ಕಟ್ಟೋದಕ್ಕೆ ಬಂದಿದೆ. ಇವಾಗ ನೀವು ಎಷ್ಟು ದಪ್ಪ ಸೈಜ್ನಲ್ಲಿ ನಿಮಗೆ ಲಾಡು ಉಂಡೆ ಬೇಕು ಆ ಸೈಜ್ನಲ್ಲಿ ನೀವು ಲಾಡನ್ನ ಕಟ್ಕೋಬೋದು. ತುಂಬ ಬೇಗ ಮಾಡ್ಕೋಬೋದು, ತುಂಬ ಸುಲಭವಾಗಿ
ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ಎಲ್ಲನೂ ಸುದಾ ಈ ಸೈಜ್ನಲ್ಲಿ ಉಂಡೆನ ಮಾಡ್ಕೊತೀನಿ. ಇದೇ ಥರ ನೀವು ಎಲ್ಲನೂ ಉಂಡೆನ ಮಾಡ್ಕೊಳ್ಳಿ. ನೋಡಿ ಇವಾಗ ನನಗೆ ಉಂಡೆ ಎಲ್ಲ ಕಟ್ಕೊಂಡು ಆಗಿದೆ. ಸುಮಾರು ನನಗೆ ಇದರಲ್ಲಿ ಒಂದು 15 ಉಂಡೆ ಆಗಿದೆ. ನೀವು ದಪ್ಪದಾಗಿ ಕಟ್ಕೋತೀನಿ ಅಂದರೆ ಸ್ವಲ್ಪ ಒಂದು 2-3 ಉಂಡೆ ಕಮ್ಮಿ ಆಗ್ಬೋದು. ನೋಡಿ ನಾನು ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ನಿಮಗೆ ಈ ಬೂಂದಿ ಲಾಡು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.